ಯೂಟ್ಯೂಬ್ ಚಾನಲ್ ಮಾಡಿದ್ದಲ್ಲ, ಅದಕ್ಕೆ ಏನು ಮಾಡ್ತೀಯಾ ಸ್ಪೆಷಲ್ ಆಗಿ? ಶಾವಿಗೆ ಮತ್ತೆ ಸಬ್ಬಕ್ಕಿ ಪಾಯಸ ಮಾಡೋಣವಾ? ಅದರ ಇಂಗ್ರೀಡಿಯೆಂಟ್ಸು ರೆಸಿಪಿ ಹೇಳಲಾ? ಹಾಂ. ಫಸ್ಟು ಶಾವಿಗೆ ತಗೋಬೇಕು, 1 ಕಪ್ ಆಗೋಷ್ಟು. ಅದಕ್ಕೆ ಸಕ್ಕರೆ ಒಂದು ಅರ್ಧ ಕಪ್ಪು, 1 ಕಪ್ ಆಗೋಷ್ಟು ಸಬ್ಬಕ್ಕಿ. ಆ್ಯಂಡ್ ಇದು ಸ್ವೀಟ್ನೆಸ್ ಜಾಸ್ತಿ ಮಾಡೋದಕ್ಕೆ ಬಾದಾಮ್ ಪೌಡರು, ಎಲ್ಲ ನಮಗೆ ಬೇಕಾಗಿರೋವಂಥ ಡ್ರೈ ಫ್ರೂಟ್ಸು, ಏಲಕ್ಕಿ ಒಂದು ಪೌಡು. ಇದನ್ನೆಲ್ಲ ಬೇಯಿಸೋದಕ್ಕೆ ಅಂತ ಹಾಲು. ಶಾವಿಗೆನ ಹುರ್ಕೊಬೇಕು. ಇದೊಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು. ಹುರಿದಿದ್ದಾಯಿತು, ಸ್ವಲ್ಪ ಡಾರ್ಕ್ ಗೋಲ್ಡನ್ ಬರುತ್ತೆ. ಅವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೇಕು. ಒಂದು ಕಡೆ ಆರಕ್ಕಿಡ್ಬೇಕು. ಓಕೆನಾ? ಈಗ ನಾವು ಬಾದಾಮಿ ಮತ್ತು ಗೋಡಂಬಿನ ತರ್ಕೋಬೇಕು. ಈಗ 1.5 ಗ್ಲಾಸ್ ನೀರು ಹಾಕಿ ನಾವು ಹುರಿದಿದ್ದ ಶಾವಿಗೆನ ಹಾಕಿ ಸಬ್ಬಕ್ಕಿ ನೆನೆಸಿಟ್ಕೊಂಡಿರ್ತೀವಿ, ಯಾಕಂದರೆ ಅದು ಬೇಗ ಬಾಯ್ಲ್ ಆಗಬೇಕಲ್ಲ. ನೆನೆಸಿಕ್ಕಿರೋ ಸಬ್ಬಕ್ಕಿನ ತೊಳ್ಕೊಂಡು ಹಾಕಬೇಕು. ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡು ಸ್ವಲ್ಪ 1-2 ಸ್ಪೂನ್ಸ್ ಅಷ್ಟು ಘೀ ಹಾಕಬೇಕು. ಅದು ಸ್ಟಿಕ್ಕಿ ಆಗಬಾರ್ದಲ್ವಾ, ಅದಕ್ಕೆ 1-2 ಸ್ಪೂನ್ಸ್ ಘೀ ಮೇಲೆ ಹಾಕಬೇಕು. ಏನು ಮಾಡ್ತಾ ಇದೆಯಾ? ನಾನೀಗ ಏಲಕ್ಕಿನ ಕುಟ್ಕೋಬೇಕು. ನೋಡು, ಈ ಥರ ಒಂದು ಕುದಿ ಬರುತ್ತೆ. ಈ ಕುದಿ ಬಂದಾಗ ಫಸ್ಟು ಏಲಕ್ಕಿ ಹಾಕಬೇಕು. ಏಲಕ್ಕಿ ಹಾಕು. ಈಗ ಆ ಸಕ್ಕರೆ ಬೌಲ್ ಇದೆಯಲ್ಲ, ಅದಷ್ಟು ಹಾಕು. ಫಸ್ಟು 1-2 ಸ್ಪೂನ್ಸು ತುಪ್ಪ ಹಾಕ್ಕೊಬೇಕು. ಇದು ಬೇಯೋ ಅಷ್ಟರಲ್ಲಿ ಇದನ್ನು ನಾವು ಹುರ್ಕೋಬೇಕು. ನೆಕ್ಸ್ಟು ದ್ರಾಕ್ಷಿ, ಇದೊಂಥರ ಬ್ಲ್ಯಾಕ್ ಡ್ರೈ ಗ್ರೇಪ್ಸ್, ಇವೆರಡು ಹಾಕಬೇಕು. ಇದು ಬಬಲ್ ಥರ ಬರುತ್ತೆ, ಅಲ್ಲಿವರೆಗೂ ಹುರಿಬೇಕು. ಒಂದು ರೌಂಡ್ ತಿರುಗಿಸಿ, ಗಟ್ಟಿ ಆಗಬಾರ್ದು. ಸೊ ಇದನ್ನು ತಿರುಗಿಸ್ತಾ ಅದು ಬೇಯೋದು ಗೊತ್ತಾಗುತ್ತೆ. ಹಿಂಗಾಗುತ್ತೆ. ಓಕೆನಾ? ಈ ಥರ ರೌಂಡಾಗಿ ಬಿಸಿ ಆದ ತಕ್ಷಣ ಬೇರೆ ನಾವು ತುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದ್ಸಲ ಹಿಂಗಂದು ಒಂದು ಸ್ಮೆಲ್ ಅರೋಮಾ ಬರುತ್ತೆ. ಅರೋಮಾ ಬಂದ ತಕ್ಷಣ ಬಂತಾ? ಆಫ್ ಮಾಡಿ ಇದಕ್ಕೆ ಹಾಕಬೇಕು. ಇದು ಆಲ್ಮೋಸ್ಟ್ ಆಗೋಗಿದೆ. ಈಗ ನೋಡಿ, ಬೆಂದಿರೋದು ಕಾಣಿಸ್ತಾ ಇದೆ ತಾನೆ? ಈ ಥರ ಸ್ಟೇಜಲ್ಲಿ ನಾವು ಕಾಯಿಸಿಟ್ಟಿರೋ ಮಿಲ್ಕ್ನ ಅದು ಫುಲ್ ಮಿಲ್ಕಿ ಕಾಣೋವರೆಗೂ ಹಾಕಬೇಕು. ಈಗ ಫೈನಲ್ ಟಚ್ಚು, ಬಾದಾಮ್ ಪೌಡರ್ ಹಾಕಿದ್ರೆ ನಮ್ಮ ಪಾಯಸ ರೆಡಿ.